ನಡುವಲಪೇಟೆ ಯುವಕ ಸಂಘದವರು ಪೂರಿ ಜಗನ್ನಾಥ ದೇವಾಲಯದ ಮಾದರಿಯಲ್ಲಿ ಆ ಒಂದು ವಿನ್ಯಾಸವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಜವಾಗ್ಲೂ ಇದು ನೋಡುಗರ ಕಣ್ಮನವನ್ನು ಸೆಳೆಯುವಂತಿದೆ. ನಡುವಲಪೇಟೆ ಯುವಕ ಸಂಘದವರು ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಗಾಗಿ ನಿರ್ಮಾಣ ಮಾಡಿರುವ ಪೂರಿ ಜಗನ್ನಾಥ ದೇವಾಲಯವನ್ನು ನೋಡೋಣ ಬನ್ನಿ. ಪುರಿ ಜಗನ್ನಾಥ ದೇವಾಲಯದಲ್ಲಿ ತ್ರಿಮೂರ್ತಿಗಳನ್ನ ಕಾಣಬಹುದು. ಅದುವೇ ಜಗನ್ನಾಥ, ಸುಭದ್ರಾ ಹಾಗೂ ಬಲರಾಮರದ್ದು. ಸುಭದ್ರಾ ದೇವಿಯು ಅಣ್ಣಂದಿರಾದ ಬಲರಾಮ ಹಾಗೂ ಶ್ರೀಕೃಷ್ಣರೊಂದಿಗೆ ಪೂಜಿಸಲ್ಪಡುವ ಏಕೈಕ ಮಂದಿರ ಇದು. ಈ ಮಂದಿರದಲ್ಲಿರುವ ಮೂರ್ತಿಗಳನ್ನ ವಿಶೇಷವಾಗಿ ತಯಾರಿಸಲಾಗುತ್ತೆ. ಸುಭದ್ರಾ, ಶ್ರೀಕೃಷ್ಣ, ಬಲರಾಮರ ಮೂರ್ತಿಯನ್ನ ಕಲ್ಲಿನಿಂದಲೋ ಅಥವಾ ಲೋಹದಿಂದಲೋ ಮಾಡಿರೋದಲ್ಲ, ಬದಲಾಗಿ ದಾರು ಮರ ಅಂದ್ರೆ ಬೇವಿನ ಮರದಿಂದ ಕೆತ್ತಲಾಗುತ್ತೆ. ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ಅಂದ್ರೆ ಆಷಾಢದ ಅಧಿಕ ಮಾಸ, ಯಾವ ಆಷಾಢ ಮಾಸದಲ್ಲಿ ಒಂದೇ ತಿಂಗಳಲ್ಲಿ 2 ಹುಣ್ಣಿಮೆ ಬರುತ್ತೋ ಆವಾಗ ಮೂರ್ತಿಯನ್ನ ಕೆತ್ತಲಾಗುತ್ತೆ. ಈ ಮೂರ್ತಿ ಕೆತ್ತನೆ ಸುಮಾರು 21 ದಿನಗಳವರೆಗೆ ನಡೆಯುತ್ತಂತೆ. ಈ ವೇಳೆ ಮಂತ್ರ ಪಠನೆ, ಭಜನೆ ಹಾಡಲಾಗುತ್ತೆ. ಅಲ್ಲದೆ ಈಗಲೂ ಈ ಮೂರ್ತಿ ಕೆತ್ತುವಂತಹ ಸಂದರ್ಭ ಇಡೀ ಊರಿನ ವಿದ್ಯುತ್ತನ್ನ ಕಡಿತಗೊಳಿಸಲಾಗುತ್ತಂತೆ. ಮೂರ್ತಿ ತಯಾರಿಸುವವರು ಕಣ್ಣಿಗೆ ಬಟ್ಟೆ ಕಟ್ಟಿ ತಯಾರಿಸುವುದು ಮತ್ತೊಂದು ವಿಶೇಷ. ಹೊಸ ಮೂರ್ತಿ ತಯಾರಿಸಿದ ಬಳಿಕ ಇದನ್ನ ಪ್ರತಿಷ್ಠಾಪಿಸಿ ಹಳೆ ಮೂರ್ತಿಗಳನ್ನ ದೇವಾಲಯದ ಆವರಣದಲ್ಲೇ ಹೂಳಲಾಗುತ್ತಂತೆ. ಇನ್ನು ಈ ಮಂದಿರದ ತುತ್ತ ತುದಿಯಲ್ಲಿ ನಾವು ಧ್ವಜವನ್ನ ಕಾಣಬಹುದು. ಪ್ರತಿದಿನ ಈ ಧ್ವಜವನ್ನ ಬದಲಾಯಿಸಿ ಕಟ್ಟಲಾಗುತ್ತೆ. ಇದು ಒಂದು ದಿನವೂ ತಪ್ಪುವಂತಿಲ್ಲ. ಒಂದು ವೇಳೆ ತಪ್ಪಿದ್ರೆ ಮುಂದಿನ 15 ವರ್ಷ ದೇವಸ್ಥಾನದ ಬಾಗಿಲು ಮುಚ್ಚಿ ಪೂಜೆ ನಿಲ್ಲಿಸಲಾಗುತ್ತಂತೆ. ಹೀಗಾಗಿ ಈ ಪದ್ಧತಿಯನ್ನ ಇಂದಿಗೂ ಮುಂದುವರಿಸಲಾಗಿದೆ. ಇಲ್ಲಿಯವರೆಗೆ ಒಂದೇ ಒಂದು ಬಾರಿಯೂ ಈ ಪದ್ಧತಿ ತಪ್ಪಿಲ್ವಂತೆ. ಇನ್ನೂ ವಿಶೇಷ ಅಂದ್ರೆ ನಾವು ಒಂದು ಧ್ವಜವನ್ನ ಗಾಳಿಗೆ ಹಿಡಿದ್ರೆ ಅದು ಗಾಳಿಯ ವೇಗದ ದಿಕ್ಕಿಗೆ ಹಾರೋದನ್ನ ಗಮನಿಸಿರ್ತೇವೆ. ಆದ್ರೆ ಈ ಮಂದಿರದ ತುದಿಗೆ ಕಟ್ಟಿರುವಂತಹ ಧ್ವಜ ಮಾತ್ರ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತಂತೆ. ಇತ್ತ ದೇವಸ್ಥಾನದ ತುತ್ತ ತುದಿಯಲ್ಲಿ ನಾವು ಒಂದು ಚಕ್ರವನ್ನ ಕಾಣಬಹುದು. ಈ ಚಕ್ರ ಪುರಿಯ ಯಾವ ಭಾಗದಲ್ಲಿ ನಿಂತು ನೋಡಿದ್ರೂ ಕಾಣಿಸುತ್ತಂತೆ. ಅದರಲ್ಲೂ ವಿಶೇಷ ಅಂದ್ರೆ ಎಲ್ಲಿ ನಿಂತು ನೋಡಿದ್ರೂ ಇದು ನಮಗೆ ನಮ್ಮ ನೇರಕ್ಕೆ ಇರುವಂತೆಯೇ ಕಾಣುತ್ತಂತೆ. ಮಂದಿರದ ಮತ್ತೊಂದು ಅಚ್ಚರಿ ಅಂದ್ರೆ ಪುರಿ ದೇವಾಲಯದ ಮೇಲೆ ಒಂದೇ ಒಂದು ಹಕ್ಕಿಯೂ ಕೂರಲ್ವಂತೆ. ಕೂರೋದಿರ್ಲಿ, ದೇವಾಲಯದ ಮೇಲೆ ಯಾವುದೇ ವಿಮಾನ, ಹಕ್ಕಿಗಳು ಕೂಡ ಹಾರಲ್ವಂತೆ. ಇದು ಅಚ್ಚರಿ ಅನ್ಸಿದ್ರು ನಿಜ. ಗಿಡ, ಮರ, ಕಟ್ಟಡ, ಮನುಷ್ಯ ಏನೇ ಇರ್ಲಿ ಅದರ ನೆರಳು ಭೂಮಿ ಮೇಲೆ ಬಿದ್ದೇ ಬೀಳುತ್ತೆ. ಆದ್ರೆ ಯಾವುದೇ ಸಂದರ್ಭ, ಸಮಯ ಇರ್ಲಿ, ಪುರಿ ದೇವಾಲಯದ ನೆರಳು ಮಾತ್ರ ಭೂಮಿಯ ಮೇಲೆ ಗೋಚರಿಸೋದೇ ಇಲ್ಲ. ಇದು ವಿಜ್ಞಾನಕ್ಕೆ ಒಂದು ಸವಾಲು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಪುರಿ ಮಂದಿರದ ಸಮೀಪ ಸಮುದ್ರವಿದೆ. ಈ ಸಮುದ್ರದ ಅಲೆಗಳ ಸದ್ದು ದೇವಸ್ಥಾನದ ಹೊರಗೆ ಮಾತ್ರ ಕೇಳುತ್ತಂತೆ. ಅದೇ ಒಳ ಪ್ರವೇಶಿಸಿದ ನಂತರ ಹೊರಗಿನ ಯಾವುದೇ ಸದ್ದು ಮಂದಿರದ ಒಳಗೆ ಕೇಳಿಸಲ್ವಂತೆ. ಪುರಿ ಜಗನ್ನಾಥನಿಗೆ ಪ್ರತಿದಿನ 56 ಬಗೆಯ ಖಾದ್ಯಗಳನ್ನ ಸಮರ್ಪಿಸಲಾಗುತ್ತೆ. ದರ್ಶನಕ್ಕೆ ಬರುವ ಭಕ್ತರಿಗೆ ಪ್ರಸಾದವನ್ನ ನೀಡಲಾಗುತ್ತೆ. ಆದ್ರೆ ದೇವಾಲಯದಲ್ಲಿ ವರ್ಷ ಪೂರ್ತಿ ಒಂದೇ ಪ್ರಮಾಣದಲ್ಲಿ ಪ್ರಸಾದ ತಯಾರಿಸಲಾಗುತ್ತಂತೆ. ಆದ್ರೆ ಯಾವತ್ತೂ ಕೂಡ ಈ ಪ್ರಸಾದ ಹೆಚ್ಚಾಗಿದ್ದಾಗ್ಲಿ ಕಡಿಮೆಯಾಗಿದ್ದಾಗ್ಲಿ ಆಗೇ ಇಲ್ವಂತೆ. ಜಗನ್ನಾಥನ ಪ್ರಸಾದವನ್ನ ಮಣ್ಣಿನ ಮಡಿಕೆಯಲ್ಲಿ ತಯಾರಿಸಲಾಗುತ್ತೆ. ಉರುವಲಿನ ಮೇಲೆ 7 ಮಣ್ಣಿನ ಮಡಿಕೆಗಳನ್ನ ಒಂದರ ಮೇಲೊಂದರಂತೆ ಇಡಲಾಗುತ್ತಂತೆ. ಅಚ್ಚರಿ ಅಂದ್ರೆ ಮೇಲೆ ಇದ್ದ ಮಡಕೆಯ ಪ್ರಸಾದ ಮೊದಲು ಬೇಯುತ್ತಂತೆ, ತದನಂತರ ಕೆಳಗಿನ ಪ್ರಸಾದ ಬೇಯುತ್ತಂತೆ. ಇದು ಪುರಿ ಜಗನ್ನಾಥನ ಮಹಿಮೆಯಿಂದ ಇಂದಿಗೂ ನಡೆಯುತ್ತಿರುವಂತಹ ವಿಸ್ಮಯ, ಕೌತುಕ, ಕೃಷ್ಣಲೀಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಜಗನ್ನಾಥ ಜಗದೆಲ್ಲೆಡೆ ಭಕ್ತರನ್ನ ಹೊಂದಿದ್ದಾನೆ. ಇದಕ್ಕೆ ಸಾಕ್ಷಿ ಅದ್ಧೂರಿಯಾಗಿ ನಡೆಯುವ ರಥೋತ್ಸವ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ ನಡುವಲಪೇಟೆ ಯುವಕ ಸಂಘದವರು
ಪೂರಿ ಜಗನ್ನಾಥ ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿರುವಂಥ ಮೂರ್ತಿಗಳ ರೂಪದಲ್ಲೇ ಇಲ್ಲೂ ಸುತ್ತ ಮೂರ್ತಿಗಳನ್ನು ಇಟ್ಟು ಗಣೇಶ ಪ್ರತಿಷ್ಠಾಪನೆ ಮಾಡಿರುವುದನ್ನು ನೋಡಿದಿರಿ ಅಲ್ವಾ? ಬನ್ನಿ, ಸಾಧ್ಯವಾದರೆ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಮತ್ತೊಮ್ಮೆ ಬಂದು ನಡವಲಪೇಟೆ ಯುವಕ ಸಂಘದವರು ನಿರ್ಮಾಣ ಮಾಡಿರುವ ಪೂರಿ ಜಗನ್ನಾಥ ದೇವಾಲಯವನ್ನು ಒಮ್ಮೆ ನೋಡಿ ಪಾವನರಾಗಿ. ನಂತರ ಸ್ಥಳೀಯ ಸುದ್ದಿಗಳಿಗಾಗಿ ಮಂದಾರ ನ್ಯೂಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ. ಅದೇ ರೀತಿ ಮಂದಾರ ನ್ಯೂಸ್ ವೆಬ್ ಪೋರ್ಟಬಲ್ ಸುದ್ದಿವಾಹಿನಿಯ ಸುದ್ದಿಯನ್ನು ವೀಕ್ಷಿಸಿ. ನಮಸ್ತೆ.